ಎಕ್ಚಿ ಡ್ಯಾಮಿಗೆ ಬಂದಿದ್ವಿ. ಎಕ್ಚಿ ಡ್ಯಾಮಿಂದ ಒಂದು 3.5 ಕಿಲೋಮೀಟರ್ಸ್ ಅಷ್ಟು ದೂರದಲ್ಲಿರುವಂಥ ವಾಟರ್ ಸ್ಪೋರ್ಟ್ಸ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗೆ ಅನ್ಸುತ್ತೆ ಅಂತ. ದಾನಾಯಕನಹಳ್ಳಿ ಅನ್ನೋ ಕಡೆ ತಗೋಬೇಕು ಲೆಫ್ಟಿಗೆ. ಇಲ್ಲೇನೆ ಜಲಸಾಹಸ ಕೇಂದ್ರ ಎಗಚಿ ವಾಟರ್ ಸ್ಪೋರ್ಟ್ಸ್. ಜನ ಇದ್ದಾರೆ. ಇಲ್ಲಿಂದ ಒಂದು 1 ಕಿಲೋಮೀಟರ್ ಮೇನ್ ರೋಡಿಂದ 1.5 ಕಿಲೋಮೀಟರ್ ಆಗುತ್ತೆ ಮೇನ್ ರೋಡಿಂದ. ಮಾಚನಹಳ್ಳಿಗೆ ಹೋಗುವಾಗ ರೋಡ್ ಇತ್ತಲ್ಲ ಹಂಗೆ ಇದೆಲ್ಲ. ಮುಂಚೆ ಇರಲಿಲ್ಲ. ಹಿಂಗೆ ಬೇಕು ಹಂಗೆ ಮಾತಾಡ್ಕೊಳ್ಳೋದಕ್ಕೆ ನನಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನಮ್ಮ ಮನೆಯವರು. ಇಷ್ಟು ದಿನ ನನಗೆ ಸ್ವಾತಂತ್ರ್ಯನೇ ಇರಲಿಲ್ಲ. ಯಾಕೆಂದ್ರೆ ಅವ್ರ ಹತ್ರ ಕ್ಯಾಮ್ರಾ ಇತ್ತು. ಇವತ್ತು ಅವ್ರ ಹತ್ರ ಕ್ಯಾಮ್ರಾ ಇಲ್ದಲೇ ಇರೋ ಕಾರಣ ನನ್ನ ಹತ್ರ ಸ್ವಾತಂತ್ರ್ಯ ಇದೆ. ಶೀತವು ಆಗಿದೆ ನನ್ನ ಮಗನಿಗೆ. ಆಯ್ತು. ಇನ್ನ ರೋಡ್ ಎಲ್ಲ ಚೆನ್ನಾಗಿದೆ ಈ ಕಡೆ. ಓ ಇಲ್ಲಿಂದಾನೆ ಕಾಣಿಸ್ತಾ ಇದೆ ಎಗಚಿ. ಯಾರು ಬೋಟ್ ಡ್ರೈವ್ ಮಾಡ್ತಾರೆ? ಅವರೇ ಮಾಡ್ತಾರೆ. ನೀವಾಗಿದ್ರೆ ಎಷ್ಟು ಮನೆ ಇದಾವೆ? ಹೌದು, ಇದೊಂದು ಊರೇ ಅದ. ಊರಿಂದನೇ ಮೊಸರು ಇದಾವ. ಮಾಡಿದಾರ ಇಲ್ಲ ಗೊತ್ತಿಲ್ಲ. ಹೌದು, ಪಾರ್ಕಿಂಗಿಗೆ ಇರ್ಬೋದು ಜಾಗ. 2-3 ವೆಹಿಕಲ್ ಬಂತಲ್ಲ ಇಲ್ಲೇ ರೋಡಲ್ಲಿ ಇಟ್ಟೋಗ್ರಿ ಅಲ್ವಾ? ಹೇಳಕ್ಕಾಗಲ್ಲ. ಇದೆಯಾ ಜನ ಸಾಗರ? ಏನಿಲ್ಲ, ಜನ ಯಾರು ಗೊತ್ತಿಲ್ಲ. ಇನ್ನು ಸ್ಟಾರ್ಟ್ ಈಗ ಬರ್ತಾರೆ. ಈಗ ಮಧ್ಯಾಹ್ನ ಮೇಲೆ ಸಂಜೆ ಹೊತ್ತು ಸ್ವಲ್ಪ ಜಾಸ್ತಿ ಆಗ್ಬೋದು. ನಾವು ಇವಾಗ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಸೊ ಗೊತ್ತಿಲ್ಲ ಅಲ್ಲಿ ಪಾರ್ಕಿಂಗಿಗೆಲ್ಲ ವ್ಯವಸ್ಥೆ ಇದೆಯೋ ಇಲ್ಲ ಅಂತ. ಸೊ ಹೋಗ್ತಾ ನಮಗೆ ಗೊತ್ತಾಗುತ್ತೆ. ಸೊ ಅದು ಡಿಪೆಂಡ್ ಜನ ಎಲ್ಲ ಎಷ್ಟು ಬಂದಿದ್ದಾರೆ ಅಂತ. ಪಾರ್ಕಿಂಗ್ ಅದ್ರ ಮೇಲೆ ಸ್ಪೇಸ್ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹೋಗೋಣ ಮುಂದೆ. ಸುತ್ತಮುತ್ತಲೆಲ್ಲ ನೋಡಿ, ಅಡಿಕೆ ತೋಟ ಎಲ್ಲ ಎಷ್ಟು ಸುಂದರವಾಗಿದೆ. ಸೊ ಇಲ್ಲಿ ಚಿಕ್ಕಮಗಳೂರಿಗೆ ಬಂದರೆ ನಮಗೆ ಈ ಪ್ರಕೃತಿ ನೋಡೋಕ್ಕೆ ಒಂದು ದೊಡ್ಡ ಖುಷಿ ನಮಗೆ. ಅದರಿಂದನೇ ನಾವು ಪದೇ ಬರ್ತಾ ಇರ್ತೀವಿ. ಸೊ ಎಷ್ಟೋ ಜನ ಕೇಳ್ತೀರಾ ಪದೇ ಯಾಕೆ ಚಿಕ್ಕಮಗಳೂರಿಗೆ ಹೋಗ್ತೀರಾ ಅಂತ. ನಾವು ಬರೋದೇ ಇದಕ್ಕೋಸ್ಕರ. ಟೈಮಿಂಗ್ಸ್ ಬಂದು 7:30 to 6:30 ಇದ್ದಾರೆ. ಯಾವ ಕಡೆ ಜನ ಇರಲ್ಲ ಹೇಳಿ. ನಮ್ಮ ಚಿಕ್ಕಮಗಳೂರಲ್ಲಿ ಜನ ಇಲ್ದಲೇ ಇರೋ ಟೈಮ್ ಇಲ್ಲ. ನಲ್ಲೂರ್ಕೆರೆ ನಮ್ಮನೆ. ಸೊ ಇಲ್ಲಿ ಯಾರೋ ಗಾಡಿ ತೆಗಿತಿದ್ದಾರೆ, ಅಲ್ಲೇ ಹಾಕ್ಬಿಡೋಣ. ಥ್ಯಾಂಕ್ ಯು ಸೋ ಮಚ್. ಜನ ಜಾಸ್ತಿನೇ ಇದ್ದಾರೆ. ಸೊ ನೋಡೋಣ ನಮಗೆ ಟಿಕೆಟ್ ಸಿಕ್ಕತ್ತಾ ಹೇಗೆ ಅಂತ. ತುಂಬ ವೆಯ್ಟಿಂಗ್ ಎಲ್ಲ ಆದರೆ ಇದು ಪ್ಲಾನ್ ಕ್ಯಾನ್ಸಲ್ ಆಗುತ್ತೆ. ಸೊ ಬನ್ನಿ ಹೋಗೋಣ, ನೋಡೋಣ. ಜಗನ್ನು ವೆಯ್ಟ್ ಮಾಡ್ತಾ ಇದ್ದಾನೆ ಈಗ ಬೋಟಿಂಗ್ ಹೋಗಲಿಕ್ಕೆ. ಯಾರೆಲ್ಲ ಬರ್ತಾರೆ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ಇಲ್ಲಿ ರೆಸ್ಟೋರೆಂಟ್ ಸಹ ಇದೆ ಅನಿಸುತ್ತೆ. ಬೋಟಿಂಗ್ ಬರ್ದಲ್ಲೇ ಇರೋರು ಕೂತ್ಕೊಳ್ಳಿಕ್ಕೆ ಸಹ ಆಪ್ಷನ್ ಇದೆ. ಅಂದರೆ ಕೂತ್ಕೊಳ್ಳಿಕ್ಕೆ ಸಹ ಜಾಗ ಇದೆ ಬೋಟಿಂಗಿಗೆ ಹೋಗ್ದಲೇ ಇರೋರಿಗೆ. ವಾತಾವರಣ ಚೆನ್ನಾಗಿ ಅನ್ನಿಸ್ತಾ ಇದೆ. ಬಿಸಿಲಿದೆ. ಮಧ್ಯಾಹ್ನ ಮೇಲೆ ಮಳೆ ಬರೋ ಥರನೂ ಇದೆ. ಸೊ ಇಲ್ಲೆಲ್ಲ ಡಿಫ್ರೆಂಟ್ ಪ್ಯಾಕೇಜಸ್ ಸಹ ಹೇಳಿದ್ದಾರೆ ನೋಡಿ. ಸ್ಪೀಡ್ ಬೋಟಿಗೆ 250, ಬಂಪರ್ ರೈಡ್ 350, ಬನಾನಾ ರೈಡ್ 250, ಕಯಾಕಿಂಗ್ 150, ಥೀಮ್ ಪಾರ್ಕ್ 400. ಸೊ ಇದು ಡಿಫ್ರೆಂಟ್ ಪ್ಯಾಕೇಜಸಲ್ಲಿ ಬರುತ್ತೆ. ಕಾಂಬೋ ಪ್ಯಾಕೇಜಸ್ 5, 4, 3 ಈ ಥರ ಬೇರೆ ಪ್ಯಾಕೇಜಸ್ ಇದೆ. ಜೆಟ್ ಅಟ್ಯಾಕ್ ₹500 per person. ಗೊತ್ತಿಲ್ಲ, ಬೇಡಪ್ಪ. ನಾನು ಸ್ಪೀಡ್ ಬೋಟಿಗೆ ನೋಡೋಣ ಬಾ, ಹೋಗೋಣ. ಎಲ್ಲಿದ್ದಾರೆ? ಎಲ್ಲೋದ್ರು? ಟಿಕೆಟ್ ಕೌಂಟರಿಗೆ ಹೋಗಿ ಟಿಕೆಟ್ ತೊಗೊಳ್ಬೇಕೀಗ. ಯಾವುದಕ್ಕೆ ತೊಗೊಳ್ತಾರಂತೆ ಅಪ್ಪ? ಹೋಗು.
ಏನು ಫೈಟ್ ಮಾಡ್ತಿದ್ದೀರಾ? ಮುಂದೆ ನಿಂತ್ಕೊಂಡು ಯಾವುದಕ್ಕೆ ಹೋಗ್ತಿರೋದು? ಬೋಟಿಂಗ್ ಅದರಲ್ಲಿ ಯಾವುದೋ ಇದೆಯಲ್ಲ. ಸ್ಪೀಡ್ ಬೋಟಿಂಗ್. ಅಮ್ಮ ಬರಲ್ಲ ಅಂತೆ, ನಾವೇ 4 ಜನ. ಸ್ಪೀಡ್ ಬೋಟ್ ಅಲ್ವಾ? ಸ್ಪೀಡ್ ಬೋಟಿಗೆ ಹೋಗೋದಾ? ಅಯ್ಯಪ್ಪ ಬೇಡಪ್ಪ, ಅಲ್ಲಿದ್ದಿಲ್ಲ ಆ ಕಡೆ ನೋಡು. ಇಲ್ಲಿ ಬೇಡ, ಬನಾನಾ ರೈಡ್ ಎಲ್ಲ ಬೇಡ. ಅಯ್ಯಪ್ಪ, ಹಿಂಗೆ ಬರ್ಬೇಕಲ್ಲ ಅಲ್ಲಿಂದ. ಇವಾಗ ಒಳಗಡೆ ಬಂದಿದ್ದೀವಿ, ಟಿಕೆಟ್ ತೊಗೊಂಡಿದ್ದೀವಿ ಸ್ಪೀಡ್ ಬೋಟಿಗೆ. ಮಿನಿಮಮ್ 4 ಮೆಂಬರ್ಸ್ಗೆ ಅಂತ ಪರ್ ಪರ್ಸನ್ 250,000 ರುಪೀಸ್ ಕೊಟ್ಟು ಬಂದಿದ್ದೀವಿ. ಇವಾಗ ಲೈಫ್ ಜಾಕೆಟ್ ಹಾಕ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಸೊ ಇವರೆಲ್ಲ ಲೈಫ್ ಜಾಕೆಟ್ ಹಾಕೋತಾ ಇದ್ದಾರೆ. ಜಗನ್ನ ದೊಡ್ಡದೇ ಹಾಕೋ. ತುಂಬ ಸಣ್ಣದಿದೆ ಅದಕ್ಕೆ. ರೆಡಿ? ಬನಾನಾ ರೈಡಿಗೆ ಹೋಗೋದಲ್ಲೇನ್ರಿ? ಬಟ್ಟೆ ಇದು ಹಾಕೊಂಬಂದಿಲ್ಲ. ನನಗೊಂದು ಹಾಕೋಬೋದಲ್ಲ ಬರಾಗ ದೊಡ್ಡದನ್ನ? ಹಾಂ ಹಾಕೋಬೋದು. ನಿಮಗೆ ಇವತ್ತೊಂದು ವರ್ಚುವಲ್ ರೈಡ್ ಕೊಡೋಣ ಅಂತ ಅಂದ್ಕೊಂಡು ಈ ಫುಲ್ ಬೋಟ್ ರೈಡ್ನ ನಾವು ಫಸ್ಟ್ ಪರ್ಸನ್ ವ್ಯೂ ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ನಾವು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದೇ ರೀತಿ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ಫುಲ್ ಮಾಡ್ತೀನಿ. ನನ್ನ ಮಗ ನೋಡಿ ಜನರೇ ಫುಲ್ ಖುಷಿಯಾಗಿದ್ದಾನೆ. ಬೋಟ್ ರೈಡ್ ಮುಗಿಸ್ಕೊಂಡು ಇವಾಗ ಒಂದು ಲೈಟಾಗಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಎಲ್ಲ ಕುಡ್ಕೊಂಡಿದ್ದೀವಿ. ಸೊ ಇಲ್ಲೊಂದು ಕಾಫಿ ಟೀ ಏನಾದರೂ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಮನೆ ಕಡೆ ಸ್ಟಾರ್ಟ್ ಮಾಡ್ತೀವಿ.